ಅಣ್ಣ ಇದನ್ನೆಲ್ಲ ಚಾರ್ಜ್ ಹಾಕಿ ಕೊಡ್ಬೇಕಲ್ಲ ಸ್ವಲ್ಪ, ಚಾರ್ಜ್ ಹಾಕ್ಸ್ತೀರಾ ಸ್ವಲ್ಪ? ಇದರಲ್ಲಿ ಇದಿದೆ ಫೋಟೋಗ್ರಾಫರ್, ಕೆಳಗಡೆ ಫೋಟೋಗ್ರಾಫರ್ ಇರ್ತಾರೆ, ಅವ್ರ ಹತ್ರ ಕೊಡಿ ಮಾಡ್ಕೊಡ್ತಾರೆ. ಅಲ್ಲ ಇಲ್ಲೆಲ್ಲ ಪ್ಲಗ್ ಇದ್ರೆ ಸಾಕು, ನಿನ್ನೆಲ್ಲ ಪ್ಲಗ್ ಇದೆ, ಸ್ವಿಚ್ ಹಾಕಿ ಪ್ಲಗ್ ಇರ್ತಾ ಇರ್ಬೋದು ನೋಡಿ, ನೋಡ್ಬೇಕು. ಅಲ್ಲೇ ಕೆಳಗಡೆ ಕಾಂಪ್ಲೆಕ್ಸ್ ಹೋಗಿ ಇದೆಯಾ ಅಲ್ಲಿ ಫುಲ್ ಒಂದು 20 ಇದೆ. ತಿಂಡಿ ಎಲ್ಲಿ ಚೆನ್ನಾಗಿ ಸಿಗುತ್ತೆ? ಇದೇ ತಿಂಡಿ ಬಾಗುರು ತಿನ್ಸಿಡಿ ಬೇಕು. ನಮಸ್ಕಾರ ರೀ ಬರ್ಜರಿ ಮಂದಿ, ಹೆಂಗದಿರಿ? ನಮ್ಗೆ ತಿಂಡಿ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಅವ್ರು ಕೇಳಿದ್ವಿ, ಇವಾಗ ನೋಡಿದ್ರಲ್ಲ ಅವ್ರು ನನ್ನೊಂದು ಕ್ಯಾಮ್ರಾನು ಅಲ್ಲೇ ಅವ್ರು ಚಾರ್ಜ್ ಹಾಕೋಕ್ಕೆ ಹೇಳಿಕೊಟ್ರು, ಮುಂದೆ ಇದೆ ಅಂತಂದು ಹೇಳಿ. ಮತ್ತು ತಿಂಡಿ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಕೇಳಿದ್ವಿ ನಾವು. ಅದಕ್ಕೆ ಅಲ್ಲಿ ಹೋಗಿ ಬಾಗುರು ಟೀ ಕುಡಿ ಅಂತ ಇದೆಯಲ್ಲ, ಅಲ್ಲಿ ಹೋಗಿ ಚೆನ್ನಾಗಿ ಸಿಗುತ್ತೆ ಅಂತ. ನಿಜ ಚೆನ್ನಾಗಿತ್ತು. ಬರೀ ಎಷ್ಟು 45 ರೂಪೀಸಿಗೆ 2 ಇಡ್ಲಿ, ತಟ್ಟೆ ಇಡ್ಲಿ ಪ್ಲಸ್ ಒಂದು ವಡ, ಮತ್ತು ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಬಂದರೆ ಇಲ್ಲೇ ತಿನ್ನಿ, ಚೆನ್ನಾಗಿತ್ತೆ. ಒಂಥರ ಹೆಂಗಂದರೆ ನಾವು ಎಲ್ಲೋ ಹೈಫೈ ಹೋಟೆಲ್ ಹುಡುಕ್ತೀವಿ, ಎಲ್ಲೋದ್ರೆ ಟೇಸ್ಟ್ ಇರೋಲ್ಲ, ಏನೂ ಇರೋಲ್ಲ. ಸೊ ತಿಂಡಿಗೆಲ್ಲ ಓಕೆ, ಚೆನ್ನಾಗೇ ಇತ್ತು. ತಿಂಡಿ ಮಾಡಿಕೊಂಡು ದರ್ಶನಕ್ಕೆ ಹೋಗೋಣ ಅಂತ ನಾವು ಹೊರಟ್ವಿ. ಮುಂದೆ ಹೋಗ್ಬೇಕಾದ್ರೆ ಈ ಸೈಡೆಲ್ಲ ಇದು ಇದೆ, ಒಂಥರ ಮಾರ್ಕೆಟ್ ಥರ ಇದೆ. ನಿಮ್ಗೆ ಬರ್ಬೇಕಾದ್ರೆ ಇದೆಲ್ಲ ಫುಲ್ ತೋರಿಸ್ತೀನಿ. ಹಂಗೆ ಮುಂದೆ ಹೋಗ್ತಾ ದರ್ಶನ ಮಾಡ್ಕೊಳ್ಳೋಣ ಅಂತ ನಾವೆಲ್ಲ ಸೇರಿಸಿ ಹೊರಟಿವಿ. ಬಟ್ ಚೆನ್ನಾಗಿದೆ, ಆ ಥರ ಇಲ್ಲೇನು ಇದ್ರ ಥರ ಏನೇನಿಲ್ಲ. ತುಂಬ ಅಂದರೆ ತುಂಬ ಕ್ಯೂ ಇತ್ತು. ನಾವು ಹೋಗಿದ್ದು ಅಮಾವಾಸ್ಯೆ ಹೊತ್ತು, ಸೊ ಸಿಕ್ಕಾಪಟ್ಟೆ ರಶ್ ಇತ್ತು. ಇಲ್ಲಿ ಒಳಗಡೆ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಜನ ತುಂಬ ಇದ್ದರು. ಆ ಕಡೆಯಿಂದ ಕ್ಯೂ ಇದೆ ಹಿಂದ್ಗಡೆ, ನಾವು ಫಸ್ಟ್ ಎಂಟ್ರಿ ಕೊಟ್ವಲ್ಲ ಅಲ್ಲಿಂದ ಕ್ಯೂ ಇರೋದು. ಹಂಗಾಗಿ ನೋಡೋಣ ಅಂತ ಹೊರಟ್ವಿ. ಸ್ಪೆಷಲ್ ದರ್ಶನಕ್ಕೆ ಹೋಗೋಣ ಅಂತ ಕೇಳಿದ್ವಿ. ಸ್ಪೆಷಲ್ ದರ್ಶನವೂ 500 ಅಂತಂದಿತ್ತು. ಬಟ್ ಅದರಲ್ಲೂ ತುಂಬ ಲೇಟ್ ಆಗುತ್ತೆ ಅಂತಂದ್ರು. ನಾವು ಬೇರೆ ಕಡೆ ಹೋಗಬೇಕಾಗಿತ್ತು. ಹೊರಗಿಂದ ಮಾದಪ್ಪಗ ಕೈ ಮುಗಿದು ಆಶೀರ್ವಾದ ಮಾಡಿ ಅಂಥೇಳಿ ನಾವು ಮುಂದೆ ಹೊರಟ್ವಿ. ಮತ್ತು ಇಲ್ಲಿ ಇನ್ನೊಂದು ಏನು ಸ್ಪೆಷಲ್ಲು ಅಂತಂದರೆ, ಇಲ್ಲಿ ಹರಕೆ ಕಟ್ಕೊಂಡು ನಮ್ಮ ಕಡೆಗೆಲ್ಲ ದೀ ನಮಸ್ಕಾರ ಅಂತ ಹೇಳ್ತಾರೆ. ಇಲ್ಲಿ ಉರುಳು ಸೇವೆ ಅಂತಾರೆ. ಉರುಳು ಸೇವೆ ಅಂತಂದರೆ ಹಿಂಗೆ ಉಳ್ಕೊಂಬರೋದು. ದೀ ನಮಸ್ಕಾರ ಅಂದರೆ ಕೈಯಲ್ಲೊಂದು ಇದ್ರ ಥರ ಇಟ್ಕೊಂಡು ಇದು ದೀ ನಮಸ್ಕಾರ ಅಂತಾರೆ ಅದಕ್ಕೆ. ಇಲ್ಲೊಬ್ಳು ಉರುಳು ಸೇವೆ ಮಾಡ್ತಿದ್ದಾರೆ ನೋಡಿ, ಅದು ಉರುಳು ಸೇವೆ. ನಮ್ಮ ಕಡೆಗೆ ದೀ ನಮಸ್ಕಾರ ಅಂದರೆ ಮೈಲಲ್ಲಿ ನೀರು ಹಾಕ್ಕೊಂಡು ಒಂದು ಕೋಲ್ ತೊಗೊಂಡು ಹಿಂಗೆ ಮುಂದೆ ಹಿಂಗೆ ಇದು ಮಾಡ್ಕೊಂಡು ಹೋಗ್ತೀವಿ. ಅಂದರೆ ಹೇಳೋದು ಮಲ್ಕೊಳ್ಳೋದು, ಅದಕ್ಕೆ ದೀ ನಮಸ್ಕಾರ ಅಂತ. ಆ ಥರ ದೀ ನಮಸ್ಕಾರ ಇಲ್ಲಿ ಉರುಳು ಸೇವೆ ಮಾಡ್ಕೊಂಡು ಹೊರಟಿದ್ರು. ನೋಡ್ತಾಯಿದ್ರು, ಎಲ್ಲಿ ನೋಡಿದ್ರು ಅಲ್ಲಿ ಸಿಕ್ಕಾಪಟ್ಟೆ ಜನ. ಅಯ್ಯೋ ಅಂದ್ಕೊಂಡೆ. ಬಟ್ ಇನ್ನೊಂದು ಖುಷಿ ಏನಂದರೆ, ಎಲ್ಲರೂ ಈ ಥರ ದರ್ಶನ ಮಾಡ್ಕೊಳ್ಳೋಕೆ ತುಂಬ ಜನ ಬರ್ತಾರಲ್ಲ ಅಂತ. ಬಟ್ ಇವತ್ತು ಏನಕ್ಕೆ ಇಷ್ಟೊಂದು ರಶ್ ಅಂತಂದರೆ, ಸ್ವಲ್ಪ ಅಮಾವಾಸ್ಯೆ ಹಾಗಾಗಿ ಸ್ವಲ್ಪ ರಶ್ ಇತ್ತು ಇಲ್ಲಿ. ಸೊ ಇಲ್ಲ ನಾರ್ಮಲ್ ಡೇಸಲ್ಲಿ ಬಂದರೆ ಅಷ್ಟೊಂದೇನು ರಶ್ ಇರೋಲ್ಲ. ಮತ್ತು ಮಾದಪ್ಪ ಸಿಕ್ಕಾಪಟ್ಟೆ ಪವರ್ಫುಲ್ಲು. ಇಲ್ಲಿ ಸುತ್ತಮುತ್ತ ಹಳ್ಳಿಯವರು ಆಲ್ಮೋಸ್ಟ್ ಎಲ್ಲ ಕರ್ನಾಟಕದವರೆಲ್ಲ ತುಂಬ ನಂಬ್ತಾರೆ. ನೀವು ಇಲ್ಲಿ ಬರಬೇಕು ಅಂತಂದರೆ ಬೆಂಗಳೂರಿಂದ ಅರೌಂಡ್ ಒಂದು 200 ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿಗೆ. ಮತ್ತು ಇಲ್ಲಿ ಆಲ್ಮೋಸ್ಟ್ ನಿಮ್ಗೆ ಎಲ್ಲ ಕಡೆಯಿಂದನೂ ಬಸ್ ಸಿಗುತ್ತೆ. ಬಸ್ಸಸ್ ಎಲ್ಲ ಬರುತ್ತೆ. ಬೆಂಗಳೂರಿಂದ ಡೈರೆಕ್ಟ್ ಬಸ್ ಇದೆ. ಮತ್ತು ಇಲ್ಲ ನೀವು ಕೊಳ್ಳೇಗಾಲಕ್ಕೆ ಬಂದರೆ ಆಯಿತು, ಕೊಳ್ಳೇಗಾಲದಿಂದ ತುಂಬ ಬಸ್ಗಳು ಸಿಗುತ್ತೆ. ಈ ಜಾತ್ರೆ ಟೈಮಲ್ಲಿ ಹೆವಿ ರಶ್ ಇರುತ್ತೆ ಇಲ್ಲಿ. ಇವಾಗ ಅದು ರಶ್ ಅಮಾವಾಸ್ಯೆ ಅಂತೇಳಿ ಇಲ್ಲಿ 3 ತೇರುಗಳಿದಾವಲ್ಲ, ಅದರಲ್ಲಿ ಒಂದು ನಿಮಗೆ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವ್ಯಾವ ತೇರು ಹೆಂಗಿರುತ್ತೆ ಅಂತಂದೇಳಿ. ಅದು ಕ್ಲೀನಾಗಿ ತೋರಿಸ್ತೀನಿ ಅಂತ, ಅದು ನೋಡಿ. ಒಂದು ರುದ್ರಾಕ್ಷಿ ರಥ ಅಂತಿದೆ, ಇನ್ನೊಂದು ಬಸವ ರಥ ಅಂತಿದೆ, ಇನ್ನೊಂದು ಹುಲಿ ರಥ ಅಂತೇಳಿ ಇದು ಇನ್ನೊಂದು. 3 ರಥಗಳು ಈ ಅಮಾವಾಸ್ಯೆ ದಿನ ಮಾತ್ರ ಇದು ಮಾಡ್ತಾರೆ. ಮತ್ತು ಇನ್ನೊಂದು ಬೆಳ್ಳಿ ರಥ ಮತ್ತು ಇನ್ನೊಂದು ಬಂಗಾರ ರಥ ಅಂತಿದೆ. ಅವೆರಡೂ ಅದು ತುಂಬ ರೇರ್ ಟೈಮಲ್ಲಿ ಅದನ್ನು ಎಳಿತಾರೆ ಇಲ್ಲಿ. ಬಟ್ ಅಮಾವಾಸ್ಯೆಗೆಲ್ಲ ಈ 3 ರಥಗಳು, ರುದ್ರಾಕ್ಷಿ ರಥ, ಬಸವ ರಥ ಮತ್ತು ಹುಲಿ ರಥ, ಇವೆಲ್ಲ ಎಳಿತಾರೆ. ಅಂದರೆ ಅದನ್ನು ಇದು ಮಾಡ್ಕೊಂಡಿರ್ತಾರೆ ಅಂತ ಅವರು ಇದು ಮಾಡ್ತಾರೆ, ಎಳಿತಾರೆ ಅಲ್ಲಿ. ಯಾವಾಗಲೂ ಅಮಾವಾಸ್ಯೆಗೆಲ್ಲ ಹಿಂಗಿರುತ್ತೆ. ಮತ್ತು ತುಂಬ ರಶ್ ಇರುತ್ತೆ ಅಮಾವಾಸ್ಯೆಗೆಲ್ಲ. ನೀವು ದರ್ಶನ ಮಾಡ್ಕೋಬೇಕಂದ್ರೆ ಆಲ್ಮೋಸ್ಟ್ ಫ್ರೀ ಟೈಮಲ್ಲಿ ಬನ್ನಿ. ಈ ಇದಕ್ಕಾಗ್ತದಲ್ಲ ಹಿಂಗೆ ಎಳಿತಾರಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಚೆನ್ನಾಗಿರುತ್ತೆ. ಅಮಾವಾಸ್ಯೆಗೆ ಬರ್ತಾರೆ. ಬಟ್ ಪೇಷನ್ಸಿಂದ ಬನ್ನಿ, ಬೇರೆ ಪ್ಲ್ಯಾನ್ ಮಾಡ್ಕೊಂಬರಕ್ಕೆ ಹೋಗಬೇಡಿ. ಬರೀ ಮಾದಪ್ಪನ ಬೆಟ್ಟಕ್ಕೆ ಬರ್ತೀವಿ ಅಂತಂದರೆ ಮಾದಪ್ಪನ ದರ್ಶನ ಮಾಡ್ಕೊಂಡು ಹೋಗ್ತೀವಿ ಅಂತ ಹಂಗೆ ಬನ್ನಿ. ಬೇರೆ ಕಡೆ ಪ್ಲ್ಯಾನ್ ಮಾಡಿದ್ರೆ ಅಮಾವಾಸ್ಯೆಲ್ಲ ಇಲ್ಲಿ ಇದು ಮಾಡ್ಕೊಳಕ್ಕಾಗಲ್ಲ. ದರ್ಶನ ಅಷ್ಟು ಬೇಗ ಆಗೋದಿಲ್ಲ ಇಲ್ಲಿ. ಅದಕ್ಕೆ ಸ್ವಲ್ಪ ಫ್ರೀ ಟೈಮ್ ನೋಡಿಕೊಂಡು ಫ್ರೀ ಟೈಮಲ್ಲಿ ಬಂದರೆ ದರ್ಶನ ಚೆನ್ನಾಗಾಗುತ್ತೆ. ಮಾದಪ್ಪ ಕೈ ಮುಗಿದು ಹೋದರೆ ಅದು ಇದೆಲ್ಲ ಇದಾಗುತ್ತೆ. ಇಲ್ಲಿ ಹೇಳಿದ್ನಲ್ಲ, ಇದು ಹುಲಿ ವಾಹನ, ಬಸವ ರಥ ಮತ್ತು ರುದ್ರಾಕ್ಷಿ ರಥ, ಇನ್ನೊಂದು ಬೆಳ್ಳಿ ರಥ, ಮತ್ತು ಅದು ಚಿನ್ನದ ರಥ ಅಂತ, ಬಂಗಾರದ ರಥ ಅಂತ ಹೇಳಿದ್ರೆ ಅದು. ಇದೆಲ್ಲ ಇದು ಮಾಡೋದು ಇಲ್ಲಿ ಇದು ಮಾಡುತ್ತೆ. ಅಷ್ಟು 5 ರಥ ಇದಾವೆ ಇಲ್ಲಿ. ದರ್ಪಣ ಅಂತಂದೇಳಿ ಇಲ್ಲಿ ನಾವೇನಾರು ಸೇವೆಗೆ ಏನಾರು ಇತ್ತು ಅಂತಂದರೆ ಇಲ್ಲೆಲ್ಲ ಅದಕ್ಕೆ ಏನೇನು ಸೇವೆಗೆ ಎಷ್ಟೆಷ್ಟು ಅಮೌಂಟು ಅಂತೇಳಿ ಇದು ಮಾಡಿರ್ತಾರೆ. ನಿಮ್ಗೆ ಯಾವ್ದಾರು ಬೇಕಾದರೆ ನೀವಲ್ಲಿ ನೋಡ್ಬೋದು. ಇವರೇ ಇಲ್ಲಿ ಸ್ಪೆಷಲ್ ಗೆಸ್ಟ್ ಉಮಾ ಮಹೇಶ್ವರಿ ಅಂತ. ನೋಡಿ ಎಷ್ಟು ಚಂದ ಎಲ್ರಿಗೆ ಆಶೀರ್ವಾದ ಮಾಡ್ತಾರೆ.
ಒಂಥರ ಹೋದ ತಕ್ಷಣ ಖುಷಿ ಆಗುತ್ತೆ ನೋಡಿದ್ರೆ. ನೀವು ಯಾರಾದರೂ ಇಲ್ಲಿಗೆ ವಿಸಿಟ್ ಮಾಡಬೇಕು ಅಂತಂತಂದರೆ ನಿಮ್ಗೆ ಯಾರಿಗೆ ಗೊತ್ತಿಲ್ಲ ಅಂತಂದ್ರೆ ಹೇಳ್ತೇನೆ, ಆಲ್ಮೋಸ್ಟ್ ಎಲ್ಲ ಗೊತ್ತಿರ್ಬೋದು ನಾನು ಅಂದ್ಕೊಂಡಿದ್ದೀನಿ. ಇದು ಮಲೆ ಮಹದೇಶ್ವರ ಅಂತ, ಮತ್ತು MM ಹಿಲ್ಸ್ನೂ ಅಂತಾರೆ. ಇದು ಚಾಮರಾಜನಗರ ಜಿಲ್ಲೆ ಹೊನ್ನೂರು ತಾಲೂಕಿನಲ್ಲಿ ಇದು ಬರುತ್ತೆ. ಮತ್ತು ಮಹದೇಶ್ವರನ ಇಲ್ಲಿ ಪೂಜಿಸೋದು ಶಿವನ ಅವತಾರ ಅಂತಂದೇಳಿ ಇಲ್ಲಿ ನಂಬ್ತಾರೆ ಎಲ್ಲರು. ಮತ್ತು ಅವರು ಮಹದೇಶ್ವರ ಸ್ವಾಮಿ ಅಂತಂದೇಳಿ ಅವರು ಶ್ರೀ ಚಂದ್ರಶೇಖರ್ ಮೂರ್ತಿ ಮತ್ತು ಉತ್ತರಾಜಮ್ಮ ಅಂತಂದೇಳಿ ದಂಪತಿಗಳ ಮಗುವಿಗೆ ಜನಿಸಿರೋರು ಅವರು. ಅವರು ಶ್ರೀಶೈಲದಿಂದ ಬಂದಿರೋರು. ಶ್ರೀಶೈಲದಿಂದ ಬಂದು ಈ ಪ್ರದೇಶಗಳು ತಪಸ್ಸು ಮಾಡಿ ಮಹದೇಶ್ವರರ ಜಂಗಮ ರೂಪದಲ್ಲಿ ಜನರಿಗೆ ಧರ್ಮೋಪದೇಶ ಮಾಡಿ ಇಲ್ಲಿ ಅನೇಕ ಅದ್ಭುತಗಳನ್ನ ಅವ್ರು ಮಾಡಿದ್ದಾರೆ. ಆವಾಗ ತುಂಬ ಜನಗಳು ನಂಬ್ತಾರೆ ಅದನ್ನ. ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಫೇಮಸ್ಸೇ ಅದು ಜಾನಪದ ಗೀತೆಯಲ್ಲೂ ನೀವು ಕೇಳ್ಬೋದು ಹಂಗೆ ಹಿಂಗಿರುತ್ತೆ ಅಂತೇಳಿ. ಮಹದೇಶ್ವರ ಹುಲಿ ಮೇಲೆ ಸವಾರಿ ಮಾಡಿದ ಅವಾಗ ಅವ್ರು ನಂಬ್ತಾರೆ ಜನ, ಹುಲಿ ಮೇಲೆ ಸವಾರಿ ಮಾಡಿರೋದು ಅಂತೇಳಿ. ಅದು ಹಿಸ್ಟ್ರಿ ಇಲ್ಲಿದು. ಹುಲಿ ಮೇಲೆ ಸವಾರಿ ಮಾಡಿದಾರಲ್ಲ, ಅದಕ್ಕೆ ಇಲ್ಲಿ ಹುಲಿ ವಾಹನ ಮಹದೇಶ್ವರದ್ದು ಅಂತಂದೇಳಿ ಇವರು ಅಲ್ಲಿ ಪ್ರಸಿದ್ಧ ಆಗಿರೋದು. ಶ್ರವಣ್ ಕುಮಾರ್ ಅಂತಂದು ಹೇಳಿ ದುಷ್ಟ ರಾಜನನ್ನು ಸೋಲಿಸಿ ಸಜ್ಜನ ರಕ್ಷಿಸಿದ ಕಥೆಗಳನ್ನು ಇಲ್ಲಿ ಜಾನಪದ ಗೀತೆಯಲ್ಲಿ ನೀವು ಕೇಳ್ಬೋದು. ಮತ್ತು ದೇವಸ್ಥಾನನ ಜುಂಜೇಗೌಡ ಅಂಥೇಳಿ, ಜುಂಜೇಗೌಡ ಶ್ರೀಮಂತ ಕುರುಬರ, ಅಂದರೆ ಅವರು ಆವಾಗಿನ ಇದರಲ್ಲಿ ಒಂಥರ ಕುಬೇರವರು ಜುಂಜೇಗೌಡ ಅಂತೇಳಿ. ಅವರು ಕುರುಬರಗೌಡರು ಅಂತಂದೇಳಿ ಅವರಿಂದ ಈ ದೇವಸ್ಥಾನ ಗರ್ಭಲಿಂಗ ಗುಡಿ ಮತ್ತು ಲಿಂಗ ಸ್ವಯಂಭೂ ಅಂತ ತಾನೇ ಉಂಟಾಗೈತೆ ಅಲ್ಲಿ. ಆ ಗರ್ಭಗುಡಿ ಕಟ್ಟಿದ್ದು ಜುಂಜೇಗೌಡರು ಅಂತೇಳಿ. ಗರ್ಭಗುಡಿಲಿ ಲಿಂಗ ಅದೇ ತಾನೇ ಇದಾಗಿರೋದು, ಹುಟ್ಟಿರೋದು, ನೆಲೆಸಿರೋದು ಅಂತ ಇರ್ತಾರಲ್ಲ ಹಾಗೆ. ದೇವಸ್ಥಾನ ಇದು ಆಲ್ಮೋಸ್ಟ್ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟ ಎರಡರ ಮಿಡ್ಲಲ್ಲಿ ಬರುತ್ತೆ. ಇದು 3000 ಅಡಿ ಎತ್ತರ ಐತದ್ರದ್ದು. ಇಲ್ಲಿ ಜಾನಪದ ನಮ್ಮ ಮಹದೇಶ್ವರದ ಸಾಂಗ್ ಕೇಳ್ಬೇಕಂದ್ರೆ ಆಲ್ಮೋಸ್ಟ್ ನೀವು ಕೇಳಿ ಜಾನಪದ ಇದರಲ್ಲೇ ಹೇಳುತ್ತೆ. ಅಂದರೆ ಒಂಥರ ತುಂಬ ಅದನ್ನು ಹಾಡುಗಳದು ನೀವು ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತದು. ಇಲ್ಲಿ ಜಾತ್ರೆ ಅಂತಂದೇಳಿ ಆಲ್ಮೋಸ್ಟ್ ಪ್ರಮುಖ ಉತ್ಸವ ಇಲ್ಲಿ, ಅಂದರೆ ಅದೇ ಜಾಸ್ತಿ ಇಲ್ಲಿ ಫೇಮಸ್ಸು. ಮಹಾಶಿವರಾತ್ರಿ, ಯುಗಾದಿ, ನವರಾತ್ರಿ, ಕಾರ್ತಿಕ ಮಾಸ ಈ ಟೈಮಲ್ಲಿ ಬಂದರೆ ತುಂಬ ಜನ, ಲಕ್ಷಾಂತರ ಜನ, ನೀವು ನೋಡೋಕ್ಕೂ ಆಗಲ್ಲ ಅಷ್ಟು ಜನ ಬರ್ತಾರೆ ಇಲ್ಲಿ. ಇದು ಈ 4 ಇಲ್ಲಿ ಫೇಮಸ್ ಆಗುತ್ತೆ. ನಂಗೆ ಗೊತ್ತಿರೋದಿಷ್ಟು, ನಾನು ನೋಡಿರೋದು, ನಾನು ಕೇಳಿರೋದು. ನಿಮ್ಗೇನಾರು ಗೊತ್ತಿದ್ದರೆ, ನಿಮ್ಗೇನಾರು ಅನಿಸಿದರೆ ಕಮೆಂಟ್ ಮಾಡಿ. ಸ್ವಲ್ಪ ನನ್ನ ಕಡೆಯಿಂದ ಏನಾರು ಇದರಲ್ಲಿ ಏನಾರು ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಏನಾರು ಇದ್ದರೆ ಹೇಳಿ, ಯಾಕಂದರೆ ದೇವ್ರ ವಿಚಾರದಲ್ಲಿ ನನಗೆ ತಿಳ್ಕೊಂಡು ನಾನು ಇದು ಮಾಡಿರೋದು, ಅನಲೈಸ್ ಮಾಡಿರೋದು. ಸೊ ಏನಾರು ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ತಿಳಿಸಿ.